ದೇವನಾಮಕ್ಕೆ ಸ್ತೋತ್ರ. ಕೀರ್ತನೆಗಳು 100. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ. ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು. ಆತನ ಪ್ರಜೆಯು ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವುದು. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಹೌದು ಕರ್ತನೆ, 2026 ಜನವರಿ ತಿಂಗಳಿನ ಕೊನೆಯ ಭಾನುವಾರ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನಕ್ಕೆ ಸೇರಿ ಬರುವಂತವರಾಗಿದ್ದೇವೆ. ಹೌದು ಕರ್ತನೆ, ಈ ಹೊಸ ವರ್ಷದ ಪ್ರಾರಂಭ ತಿಂಗಳಿನ ಇಲ್ಲಿಯ ತನಕ ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವಾಗಿರಲಾಗಿ, ನಿಮ್ಮ ಮಕ್ಕಳಾದ ನಾವು ನಿಮ್ಮ ಪಾದಪೀಠದಗಳಿಗೆ ಕುಳಿತುಕೊಂಡು ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತೆಯಿಂದ ಸ್ತೋತ್ರ ಸಲ್ಲಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ, ಹೃದಯದ ಅಂತರಾಳದಿಂದ ಕರ್ತನೆ ನಿಮಗೆ ಸ್ತೋತ್ರ ಸಲ್ಲಿಸುವಂತೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನೆ ನಮ್ಮ ಜೀವಿತದಲ್ಲಿರುವಂತಹ ಎಲ್ಲ ಕಲ್ಮಶಗಳನ್ನು ತೊಳೆದು ಹಾಕು. ದಾವೀದನು ಹಾಡಿದ ರೀತಿಯಲ್ಲಿ ಇಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿ ಎಂಬಂತೆ ನಮ್ಮ ಅಶುದ್ಧತ್ವವನ್ನು ತೆಳೆದು ಬಿಡು, ಆಗ ಶುದ್ಧರಾಗ್ತೇವೆ ಎಂಬುದಾಗಿ ಈ ಮುಂಜಾನೆಯಲ್ಲಿ ಕರ್ತನೆ ನಿಮ್ಮನ್ನು ಆರಾಧಿಸುವುದಕ್ಕೆ ಅಡ್ಡಿಯಾಗಿರುವಂತಹ ಎಲ್ಲ ಪಾಪಮಯವಾದ ಕಲ್ಮಶಗಳನ್ನು ತೊಳೆದು ಶುದ್ಧಿಪಡಿಸಿ ಮತ್ತೊಂದು ಆವರ್ತಿ ಕೃತಜ್ಞತೆಯಿಂದ ಕರ್ತನೆ ಪವಿತ್ರರಾದ ನಿಮ್ಮನ್ನ ಪರಿಶುದ್ಧತೆಯಲ್ಲಿ ಆರಾಧಿಸುವಂತೆ ನಮ್ಮನ್ನ ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ನಾವು ಆಡುವಂತ ಹಾಡುಗಳು, ಧ್ಯಾನಿಸುವಂತ ದೇವರ ವಾಕ್ಯ, ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಕರ್ತನೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೇಲೆ. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನ ತಿಳಿಸುವಂತವರಾಗಿದ್ದೇವೆ. ಈ ತಿಂಗಳಿನ ಕೊನೆಯ ಭಾನುವಾರ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ. ನಾವು ಕೀರ್ತನೆಯಲ್ಲಿ ಓಡಿದ ರೀತಿಯಲ್ಲಿ ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಈ ಮುಂಜಾನೆಯಲ್ಲಿ ದೇವರು ಮಾಡಿದ ಉಪಕಾರವನ್ನು ಸ್ಮರಿಸಿ ಕೃತಜ್ಞತಾ ಸ್ತುತಿಯೊಡನೆ ಕೀರ್ತನೆಯೊಡನೆ ಆತನ ನಾಮವನ್ನು ಕೊಂಡಾಡುವುದಕ್ಕಾಗಿ ನಾವು ಸೇರಿ ಬಂದಿರುವಾಗ, ದೇವರು ಮಾಡಿದ ಒಂದೊಂದು ಉಪಕಾರಗಳನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರುವ ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಆರಂಭದಲ್ಲಿ ದೇವರ ನಾಮವನ್ನ ಮಹಿಮೆಪಡಿಸುವ. ಕ್ರಿಸ್ತ ಯೇಸು ನಾಮವ ಹಾಡಿರಿ, ಕೊಂಡಾಡಿರಿ, ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ಈ ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನ ನಾವು ಮಹಿಮೆಪಡಿಸುವಂತವರಾಗಿರುವ. ಕ್ರಿಸ್ತ ಯೇಸು ನಾಮವ ಆಡಿರಿ, ಕೊಂಡಾಡಿರಿ, ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ದೇವ ಸ್ವರೂಪನಾಗಿದ್ದ ಯೇಸು ದೇವ ಸಮಾನ ಪದವಿಯನ್ನು
ದೇವ ಸ್ವರೂಪನಾಗಿದ್ದ ಯೇಸು ದೇವ ಸಮಾನ ಪದವಿಯನ್ನು ತೊರೆದಿಟ್ಟನು, ಬರಿದಾದನು ನಮ್ಮನ್ನು ರಕ್ಷಿಸಲು. ತೊರೆದಿಟ್ಟನು, ಬರಿದಾದನು ನಮ್ಮನ್ನು ರಕ್ಷಿಸಲು. ಕ್ರಿಸ್ತ ಯೇಸು ನಾಮವ ಆಡಿರಿ, ಕೊಂಡಾಡಿರಿ, ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ಪಾಪದ ಶಕ್ತಿ ಸಂಪೂರ್ಣವಾಗಿ ಶಿಲುಬೆ ಮೇಲೆ ಸೋಲಿಸಿದಿ. ಪಾಪದ ಶಕ್ತಿ ಸಂಪೂರ್ಣವಾಗಿ ಶಿಲುಬೆ ಮೇಲೆ ಸೋಲಿಸಿದಿ. ಮೃತ್ಯುವನ್ನು ಛೇದಿಸಿ ಬಂದ ನಮ್ಮನ್ನು ರಕ್ಷಿಸಲು. ಮೃತ್ಯುವನ್ನು ಛೇದಿಸಿ ಬಂದ ನಮ್ಮನ್ನು ರಕ್ಷಿಸಲು. ಕ್ರಿಸ್ತ ಯೇಸು ನಾಮವ ಆಡಿರಿ, ಕೊಂಡಾಡಿರಿ, ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ಮೇಘರೂಢನಾಗಿ ಬರುವ ಆಜ್ಞಾಘೋಷದೊಡನೆಯೇ, ಮೇಘರೂಢನಾಗಿ ಬರುವ ಆಜ್ಞಾಘೋಷದೊಡನೆಯೇ, ನನಗಾಗಿಯೇ ನಿನಗಾಗಿಯೇ ತಿರುಗಿ ಬರುವನು. ನನಗಾಗಿಯೇ ನಿನಗಾಗಿಯೇ ತಿರುಗಿ ಬರುವನು. ಕ್ರಿಸ್ತ ಯೇಸು ನಾಮವ ಆಡಿರಿ, ಕೊಂಡಾಡಿರಿ, ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ಹಲ್ಲೆಲೂಯಾ. ಕ್ರಿಸ್ತ ಯೇಸು ನಾಮವ ಹಾಡಿರಿ, ಕೊಂಡಾಡಿರಿ, ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ಇಲ್ಲಿ ಹಾಡುಗಾರನು ಕೊಡುವಂತಹ ಕೆಲವು ಕಾರಣಗಳು, ಆತನು ದೇವ ಸ್ವರೂಪನಾಗಿದ್ದರೂ ದೇವ ಸಮಾನ ಪದವಿಯನ್ನು ತೊರೆದಿಟ್ಟು ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಬರಿದಾದನು. ಎರಡನೇದಾಗಿ ಹಾಡುಗಾರನು ಆಡುವಂಥದ್ದು, ಪಾಪದ ಶಕ್ತಿಯನ್ನು ಶಿಲುಬೆಯ ಮೇಲೆ ಸಂಪೂರ್ಣವಾಗಿ ಸೋಲಿಸಿ ಮೃತ್ಯುವನ್ನ ತ್ಯಜಿಸಿದನು, ಛೇದಿಸಿದನು. ಮೂರನೇ ಕಾರಣ, ಆತನು ಮೇಘರೂಢನಾಗಿ ಬರ್ತಾನೆ, ನಮ್ಮನ್ನು ತಿರುಗಿ ತನ್ನ ಬಳಿಗೆ ಸೇರಿಸ್ಕೊಳ್ತಾನೆ. ಸೊ ನಾವು ಯಾಕೆ ದೇವರನ್ನ ಸ್ತುತಿಸಬೇಕು, ದೇವರನ್ನ ಆರಾಧಿಸಬೇಕು, ದೇವರ ಪ್ರೀತಿಯನ್ನು ಸ್ಮರಿಸಬೇಕು? ಕಾರಣ ಏನಂದ್ರೆ, ಸೊ ನಮಗೆ ಒಂದು ನಿತ್ಯತ್ವದ ವಾಗ್ದಾನವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ವಾಗ್ದಾನವನ್ನ ಕೊಟ್ಟಿರುವಂಥದ್ದು ಮಾತ್ರವಲ್ಲ, ಆ ನಿತ್ಯತ್ವವನ್ನ ಹೊಂದಿಕೊಳ್ಳುವುದಕ್ಕೆ ಬೇಕಾದ ಮಾರ್ಗಗಳನ್ನು ಸಿದ್ಧ ಮಾಡಿದ್ದಾನೆ. ಯಾವ ರೀತಿಯಾಗಿ ಮನುಷ್ಯಾವತಾರವನ್ನ ತಾಳಿ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಗಳನ್ನು ಪರಿಹರಿಸುವುದಕ್ಕೋಸ್ಕರವಾಗಿ ಶಿಲುಬೆಯ ಮೇಲೆ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿ
ಆತನ ರಕ್ತದ ಮೂಲಕ ನಮ್ಮ ಪಾಪಗಳಿಗೆ ಕ್ಷಮಾಪಣೆಯನ್ನ ಕಲ್ಪಿಸಿ. ಅಲ್ಲಿಗೆ ನಿಲ್ಲಿಸಲಿಲ್ಲ. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನು ನಿಮಗಾಗಿ ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ಹೋಗ್ತಾ ಇದ್ದೇನೆ. ಸ್ಥಳವು ಸಿದ್ಧ ಮಾಡಿದ ಮೇಲೆ ನಾನು ತಿರುಗಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಕಾರಣ ನಾವಿರುವಲ್ಲಿ, ನಾನಿರುವಲ್ಲಿ ನೀವು ಸಹ ಇರಬೇಕು. ಇದು ಪ್ರತಿ ಕ್ರೈಸ್ತನ ಒಂದು ನಿರೀಕ್ಷೆಯಾಗಿರಲಾಗಿ, ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿರುವಾಗ ನಾವು ಎಷ್ಟರ ಮಟ್ಟಿಗೆ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನ ಒಮ್ಮೆ ಮನನ ಮಾಡಿಕೊಂಡು ಆತನಿಗೆ ನಾವು ಸ್ತೋತ್ರವನ್ನ ಸಲ್ಲಿಸುವಂತವರಾಗಿರುವ. ಆರಂಭದಲ್ಲಿ ಒಂದು ಕೀರ್ತನೆಯ ಭಾಗವನ್ನ ಓದಿಕೊಳ್ಳುವ. ಇಂದು ಆರಿಸಿಕೊಂಡಿರುವಂತಹ ಕೀರ್ತನೆ ಸಂಖ್ಯೆ 67. ಕೀರ್ತನೆ ಭಾಗವನ್ನ ಆರಂಭದಲ್ಲಿ ಓದಿಕೊಳ್ಳುವ. ದೇವರೇ, ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸು, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು. ಇದರಿಂದ ಭೂಲೋಕದಲ್ಲಿ ನಿನ್ನ ಪರಿಪಾಲನಾ ಮಾರ್ಗವು, ಎಲ್ಲ ಜನಾಂಗಗಳಲ್ಲಿ ನಿನ್ನ ರಕ್ಷಣೆಯು ಪ್ರಸಿದ್ಧವಾಗುವುದು. ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ನೀನು ಸಮಸ್ತ ದೇಶಗಳವರನ್ನು ನೀತಿಯಿಂದ ಆಳಿ ಭೂಪ್ರಜೆಗಳನ್ನೆಲ್ಲ ನಡೆಸುವಾತನಾಗಿರುವುದರಿಂದ ಜನಾಂಗಗಳು ಹರ್ಷಿಸಿ ಆನಂದಘೋಷ ಮಾಡಲಿ. ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಭೂಮಿಯು ಒಳ್ಳೆ ಬೆಳೆಯನ್ನು ಕೊಟ್ಟಿರುತ್ತದೆ. ದೇವರು ನಮ್ಮ ದೇವರೇ ನಮ್ಮನ್ನು ಆಶೀರ್ವದಿಸುವನು. ಆತನು ನಮ್ಮನ್ನು ಆಶೀರ್ವದಿಸುವನು. ಭೂಮಂಡಲದವರೆಲ್ಲರೂ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರುವರು. ಈ ಒಂದು ಕೀರ್ತನೆಯಲ್ಲಿ 2 ಬಾರಿ ಕೀರ್ತನೆಗಾರನು ಆಡಿರುವಂಥದ್ದು, ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಅದಕ್ಕೆ ಕೀರ್ತನೆಗಾರನು ಕಾರಣ ಕೊಟ್ಟಿರುವಂಥದ್ದು, ಮೊದಲನೇ ಕಾರಣ, ಭೂಲೋಕದಲ್ಲಿ ನಿನ್ನ ಪರಿಪಾಲನಾ ಮಾರ್ಗವು, ಎಲ್ಲ ಜನಾಂಗಗಳಲ್ಲಿ ನಿನ್ನ ರಕ್ಷಣೆಯು ಪ್ರಸಿದ್ಧವಾಗಿರಲಾಗಿ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಎರಡನೇದಾಗಿ ಕೀರ್ತನೆಗಾರನು ಕೊಟ್ಟಿರುವಂತಹ ಕಾರಣ, ನೀನು ಸಮಸ್ತ ದೇಶದವರನ್ನು ನೀತಿಯಿಂದ ಆಳಿ ಭೂಪ್ರಜೆಗಳನ್ನು ನಡೆಸುವಾತನಾದದ್ದರಿಂದ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಪ್ರೀತಿಯ ದೇವಜನರೇ, ದೇವರು ನಮ್ಮನ್ನು ರಕ್ಷಿಸಿದ ವಿಧಾನಗಳನ್ನ ನೋಡಿ, ನಮ್ಮ ಜೀವಿತದ ಶೈಲಿಯನ್ನ ನೋಡಿ ಜನಾಂಗಗಳು ದೇವರನ್ನ ಸ್ತುತಿಸುವಂತದಾಗಿರಲಿ. ಅದೇ ರೀತಿಯಲ್ಲಿ ದೇವರ ನೀತಿಯನ್ನು, ದೇವರ ಆಳ್ವಿಕೆಯ ನೀತಿಯನ್ನು ಅಥವಾ ನಮ್ಮ ಮೂಲಕ ದೇವರ ನೀತಿಯನ್ನು ಜನಾಂಗದವರು ನೋಡಿ ನಮ್ಮ ದೇವರನ್ನ ಕೀರ್ತಿಸುವಂತವರು, ಆತನನ್ನು ಸ್ತುತಿಸುವಂತವರು ಆಗಿರಲಾಗಿ. ಈ ಕೀರ್ತನೆಯಲ್ಲಿ 6ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಹಾಡಿರುವಂಥದ್ದು, ಭೂಮಿಯು ಒಳ್ಳೆ ಬೆಳೆಯನ್ನು ಕೊಟ್ಟಿರುತ್ತದೆ. ದೇವರು, ನಮ್ಮ ದೇವರೇ ನಮ್ಮನ್ನು ಆಶೀರ್ವದಿಸುವನು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ, ಪ್ರತ್ಯೇಕವಾಗಿ ಕಳೆದ ಒಂದು ವಾರ ಕೀರ್ತನೆಗಾರನು 90ನೇ ಕೀರ್ತನೆಯಲ್ಲಿ ಮೋಶೆ ಆಡಿರುವಂಥದ್ದು, ಯೆಹೋವನೇ, ನಾವು ಕೈ ಹಾಕಿದ ಕೆಲಸವನ್ನ ಸಫಲಪಡಿಸು, ನಾವು ಕೈ ಹಾಕಿದ ಕೆಲಸವನ್ನ ಸಫಲಪಡಿಸು ಎಂಬುದಾಗಿ. ಕಳೆದ ಒಂದು ವಾರ ನಮ್ಮ ಜೀವಿತದಲ್ಲಿ ನಾವು ಕೈ ಹಾಕಿದ ಕೆಲಸಗಳನ್ನ ಸಫಲಪಡಿಸಿದಂತ ದೇವರನ್ನ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಕೃತಜ್ಞತೆಯಿಂದ, ಆತನಿಗೆ ಕೃತಜ್ಞತೆಯಿಂದ ಸ್ತೋತ್ರವನ್ನ ಸಲ್ಲಿಸುವುದಕ್ಕೆ
ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ಪ್ರೀತಿಯ ದೇವಜನರೇ, ಕಳೆದ ಈ ಒಂದು ತಿಂಗಳ ಆರಂಭ ದಿನದಿಂದ ಈ ದಿನದ ತನಕ ನಾವು ಹಿಂತಿರುಗಿ ನೋಡುವಂತಹ ಸಂದರ್ಭದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳು ಅದು ವರ್ಣಿಸುವುದಕ್ಕೆ ಅಸಾಧ್ಯವಾಗಿರುವಂಥದ್ದಾಗಿದೆ. ನಾವು 100ನೇ ಕೀರ್ತನೆಯಲ್ಲಿ ಓದಿದ್ವಿ, ಆತನ ಉಪಕಾರವನ್ನ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಇಲ್ಲಿ ಕೀರ್ತನೆಗಾರನು 100ನೇ ಕೀರ್ತನೆಯಲ್ಲಿ ದೇವರನ್ನ ಸ್ತುತಿಸುವ ಸಂದರ್ಭದಲ್ಲಿ ಹೇಳುವಂಥದ್ದು, ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ, ಆತನ ಉಪಕಾರವನ್ನು ಸ್ಮರಿಸಿರಿ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕಾಗಿ ನಾವು ಸಿದ್ಧರಾಗಿ ಹೋಗುವಂತಹ ಸಂದರ್ಭಗಳಲ್ಲಿ ಆತನ ಸನ್ನಿಧಾನದಲ್ಲಿ ನಾವು ಕುಳಿತುಕೊಂಡಿರುವಾಗ ಆತನಿಗೆ ಕೃತಜ್ಞತೆಯಿಂದ ನಾವು ಆತನನ್ನು ಆರಾಧಿಸಬೇಕಾದರೆ ನಾವು ಆತನ ಉಪಕಾರಗಳನ್ನು ಸ್ಮರಿಸುವಂಥವರಾಗಿರಬೇಕು. ಆದುದರಿಂದಲೇ ದಾವೀದನು 103ನೇ ಕೀರ್ತನೆಯಲ್ಲಿ ಅದರ 2ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಮರವು ಒಂದು ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟಿದೆ. ಆದರೆ ನಾವು ಮರೆಯುವಂಥದ್ದು ದೇವರು ಮಾಡಿದಂತಹ ಉಪಕಾರಗಳನ್ನು ಎಂಬುವಂಥದ್ದು ಮಾತ್ರ ಬಹಳ ದುಃಖಕರವಾದ ವ್ಯಸನಕರವಾದಂತಹ ಸಂಗತಿ. ಕಳೆದ ಒಂದು ವಾರ ದೇವರು ನಮ್ಮ ಜೀವಿತದಲ್ಲಿ ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ನಮ್ಮ ಕೆಲಸಗಳಲ್ಲಿ, ನಮ್ಮ ವ್ಯವಹಾರಗಳಲ್ಲಿ ಅನೇಕ ಅದ್ಭುತಗಳನ್ನು ದೇವರು ಮಾಡಿದ್ದಾಗ್ಯೂ ಅದ್ಯಾವುದನ್ನು ನಾವು ನೆನಪು ಮಾಡಿಕೊಳ್ಳದೆ, ಆ ಉಪಕಾರಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳದೆ, ನಮ್ಮದೇ ಆದಂತಹ ಕೆಲವು ಕಾರಣಗಳಿಂದ, ನಮ್ಮ ತಪ್ಪಾದ ನಿರ್ಧಾರದಿಂದ ಸಂಭವಿಸಿದಂತಹ ಸೋಲುಗಳನ್ನು ಮೆಲುಕು ಹಾಕಿ ನಾವು ದೇವರನ್ನ ಪ್ರಶ್ನಿಸುವಂತವರಾಗಿದ್ದೇವೆ ಎಂಬುದು ಬಹಳ ದುಃಖಕರವಾದಂತಹ ಸಂಗತಿ. ಈ ಮುಂಜಾನೆಯಲ್ಲಿ ಕೀರ್ತನೆಗಾರನು ಆಡಿರುವಂಥದ್ದು, ಆತನ ಉಪಕಾರವನ್ನ ಸ್ಮರಿಸಿರಿ. ಆತನ ಉಪಕಾರವನ್ನ ನಾವು ಸ್ಮರಿಸುವಾಗ ಆತನಿಗೆ ನಾವು ಕೃತಜ್ಞತೆಯಿಂದ ಸ್ತೋತ್ರವನ್ನ ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. 116ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹಾಡಿರುವಂಥದ್ದು, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಇಲ್ಲಿ ಕೇವಲ ಉಪಕಾರವಲ್ಲ, ಇಲ್ಲಿ ಕೀರ್ತನೆಗಾರನು ಹಾಡಿರುವಂಥದ್ದು ಯೆಹೋವನ ಮಹೋಪಕಾರಗಳಿಗಾಗಿ ಅಥವಾ ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಕೊಡಲಿ. ನಾವು ಹಾಕುವಂತಹ ಕಾಣಿಕೆಯಾಗಲಿ, ನಾವು ಕೊಡುವಂತಹ ದಶಮ ಭಾಗವಾಗಲಿ, ಇದ್ಯಾವುದು ದೇವರು ನಮ್ಮ ವೈಯಕ್ತಿಕ, ಕೌಟುಂಬಿಕ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಮಾಡಿದಂತಹ ಮಹೋಪಕಾರಗಳಿಗೆ ಬದಲಾಗಿ ಮಾರ್ಪಡುವುದಿಲ್ಲ. ಸೊ ಹೀಗಿರುವಲಾಗಿ ಕೀರ್ತನೆಗಾರನು ದಾವೀದನು ತಾನೇ ಹೇಳಿರುವಂಥದ್ದು 50ನೇ ಕೀರ್ತನೆಯಲ್ಲಿ, ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ. 14ನೇ ವಾಕ್ಯ. ಅದರ 23ನೇ ವಾಕ್ಯದಲ್ಲಿ ಮತ್ತು ಹೇಳಿರುವಂಥದ್ದು, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನ ತೋರಿಸ್ತೇನೆ. ಸೊ ಯೆಹೋವನು ಮಾಡಿದ ಮಹೋಪಕಾರಗಳಿಗೆ ಬದಲಾಗಿ ನಾವು ಕೊಡಬೇಕಾಗಿರುವಂಥದ್ದು ಹೃದಯದ ಅಂತರಾಳದಿಂದ
ದೇವರಿಗೆ ಸ್ತುತಿ ಯಜ್ಞವನ್ನ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ, ಕಳೆದ ಒಂದು ವಾರ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಮಹೋಪಕಾರಗಳನ್ನ ನೆನಪು ಮಾಡಿಕೊಂಡು ದಾವೀದನು ಆಡಿದ ರೀತಿಯಲ್ಲಿ ಸ್ತುತಿ ಯಜ್ಞದ ಮೂಲಕ ದೇವರಿಗೆ ನಾವು ಆರಾಧನೆಯನ್ನ ಸಲ್ಲಿಸುವಂತವರಾಗಿರುವ ಪ್ರಿಯರೇ, ಇಂದು ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ದೇವರ ಕರೆಯುವಿಕೆ, ಗಾಡ್ಸ್ ಕಾಲಿಂಗ್. ಸತ್ಯವೇದವನ್ನ ನಾವು ನೋಡುವಂತಹ ಸಂದರ್ಭಗಳಲ್ಲಿ ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆ ಪುಸ್ತಕದ ತನಕ ದೇವರ ಕರೆಯುವಿಕೆಯನ್ನ ಅನುಭವಿಸಿದಂತಹ ಅನೇಕ ವ್ಯಕ್ತಿಗಳ ಜೀವಿತವನ್ನು ನಾವು ನೋಡುವಂತವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಅದರ ಆರಂಭ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನ, ಬಂಧು ಬಳಗವನ್ನ, ತಂದೆಯ ಮನೆಯನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನೋಡಿ, ಅಲ್ಲಿಯ ತನಕ ದೈವಿಕವಾದಂತಹ ಯಾವ ದರ್ಶನಗಳಾಗಲಿ ಯಾವ ಶಬ್ದಗಳಾಗಲಿ ಇಲ್ಲದೆ ಇರುವಂತಹ ಒಂದು ಕಾಲ, ಒನ್ ಫೈನ್ ಡೇ, ಅಬ್ರಾಹಮನಿಗೆ ಒಂದು ದೈವಿಕ ನಿಯೋಗ ಅಥವಾ ಅಬ್ರಹಾಮನು ಒಂದು ದೈವಿಕ ವಾಣಿಯನ್ನ ಕೇಳುವಂತವನಾಗಿದ್ದಾನೆ. ಆ ವಾಣಿ ಎನ್ನುವಂಥದ್ದು, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಮಗೆ ಚರಿತ್ರೆ ಗೊತ್ತು. ಅದರ ನಂತರವಾಗಿ ಅದರ 4ನೇ ವಾಕ್ಯದಲ್ಲಿ ಬರುವಂತಹ ಸಂದರ್ಭದಲ್ಲಿ ಯೆಹೋವನು ಹೇಳಿದ ಮೇರೆಗೆ ಅಬ್ರಾಮನು ಹೊರಟು ಹೋದನು. ನೋಡಿ, ದೇವರ ಕರೆಯುವಿಕೆಯ ಮುಂಭಾಗದಲ್ಲಿ ಅಬ್ರಹಾಮನು ಯಾವ ರೀತಿಯ ಪ್ರತಿ ಪ್ರಶ್ನೆಯನ್ನ ಮಾಡದೆ ಅಥವಾ ತನ್ನ ಸೆಕ್ಯೂರಿಟಿಯ ಕುರಿತಾಗಿ, ತನ್ನ ಸಂರಕ್ಷಣೆಯ ಕುರಿತಾಗಿ ಯಾವ ವಿಧವಾದಂತಹ ವಾಗ್ವಾದವನ್ನ ದೇವರೊಂದಿಗೆ ಮಾಡದೆ, ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ನಾನು ಅಬ್ರಹಾಮನ ಕುರಿತಾಗಿ ಮಾತನಾಡುವುದಕ್ಕೆ ಬಯಸೋದಿಲ್ಲ. ವಿಮೋಚನಕಾಂಡ ಪುಸ್ತಕಕ್ಕೆ ಬರುವಂತಹ ಸಂದರ್ಭದಲ್ಲಿ ದೇವರು ಮೋಶೆಯನ್ನ ಕರೆಯುವಂಥದ್ದನ್ನ ನಾವು ನೋಡುತ್ತೇವೆ. ವಿಮೋಚನಕಾಂಡ 3ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಗೆ ಉರಿಯುವ ಪೊದೆಯಲ್ಲಿ ಪ್ರತ್ಯಕ್ಷನಾಗುವಂಥದ್ದಾಗಿ ನೋಡುತ್ತೇವೆ. ಅಲ್ಲಿ ಯೆಹೋವನು ಮೋಶೆಗೆ ಹೇಳುವಂಥದ್ದು, ಅದರ 7ನೇ ವಾಕ್ಯದಲ್ಲಿ, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರ ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವ್ವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ಹಿಡಿದು ಬಂದಿದ್ದೇನೆ. ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತ್ತು. ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಹೊರಬರ ಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ. ನೋಡಿ, ಅಬ್ರಹಾಮನ ಕರೆಯುವಿಕೆ ಕುರಿತಾಗಿ ನಾವು ನೋಡಿದ್ವಿ. ಇಲ್ಲಿ ಮೋಶೆಯ ಕರೆಯುವಿಕೆ, ದೇವರು ಮೋಶೆಯನ್ನ ಕರೆದಿರುವಂಥದ್ದು ಐಗುಪ್ತದಲ್ಲಿ ದಾಸರಾಗಿರುವಂತಹ ತನ್ನ ಪ್ರಜೆಗಳಾದಂತಹ, ಸ್ವಕೀಯ ಪ್ರಜೆಗಳಾದಂತಹ ಇಬ್ರಿಯರನ್ನ ಅಥವಾ ಇಸ್ರಾಯೇಲ್ಯರನ್ನ ಅವರ ದಾಸತ್ವದಿಂದ ಬಿಡಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ. ಹೀಗೆ ಸತ್ಯವೇದವನ್ನ ಕಲಿಯುವಂತಹ ಸಂದರ್ಭದಲ್ಲಿ
ಅನೇಕ ವ್ಯಕ್ತಿಗಳನ್ನ ದೇವರು ಕರೆದಿರುವಂತದ್ದಾಗಿ ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ನಾವು ನ್ಯಾಯಸ್ಥಾಪಕರುಗಳ ಪುಸ್ತಕಕ್ಕೆ ಬರುವಂತಹ ಸಂದರ್ಭದಲ್ಲಿ ದೇವರು ಕಾಲಕಾಲಗಳಲ್ಲಿ ಕೆಲವು ನ್ಯಾಯಾಧಿಪತಿಗಳನ್ನ ಎಬ್ಬಿಸುವಂತದ್ದಾಗಿ ನಾವು ನೋಡುತ್ತೇವೆ. ಹಾಗೆ ನಾವು ಪ್ರವಾದನಾ ಗ್ರಂಥಕ್ಕೆ ಬರುವಂತಹ ಸಂದರ್ಭದಲ್ಲಿ ಯೆಶಾಯನ ಪ್ರವಾದನಾ ಗ್ರಂಥವನ್ನ ನಾವು ಓದುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ದೇವರು ಪ್ರವಾದಿಯಾದ ಯೆಶಾಯನನ್ನ ಕರೆಯುವಂತದಾಗಿ ನಾವು ನೋಡುತ್ತೇವೆ. ಅಲ್ಲಿ ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಪ್ರವಾದಿಯಾದ ಯೆಶಾಯನು ಉನ್ನತೋನ್ನತನಾದ ದೇವರನ್ನ ಕಂಡನು. ಅದು ಮಾತ್ರವಲ್ಲ, ಆತನ ಸುತ್ತಲೂ ಸರಾಫಿಯರು ದೇವರನ್ನ ಸ್ತುತಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅದರ 7ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ 8ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಆಗ ಯೆಹೋವನು ಹೇಳುವಂಥದ್ದು, ಯಾವನನ್ನು ಕಳುಹಿಸಲಿ, ಯಾವನು ನನಗೋಸ್ಕರವಾಗಿ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿದಾಗ ಯೆಶಾಯನು, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಎಂಬುದಾಗಿ ದೇವರ ಕರೆಯುವಿಕೆ ಸತ್ಯವೇದದಲ್ಲಿ ನಾವು ನಿರಂತರವಾಗಿ ಕಾಣುವಂತವರಾಗಿದ್ದೇವೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರು ಪ್ರವಾದಿಯಾದ ಯೆರೆಮ್ಯನನ್ನ ಕರೆದದರ ಕುರಿತಾಗಿ ಕೆಲವು ವಿಚಾರಗಳನ್ನು ನಾವು ಮನನ ಮಾಡಿಕೊಳ್ಳುವ. ಅದರೊಂದಿಗೆ ದೇವರು ಪೌಲನನ್ನ ಅಥವಾ ತಾರ್ಸದ ಸೌಲನನ್ನ ಕರೆದದ್ದರ ಕುರಿತಾಗಿ ನಾವು ಧ್ಯಾನ ಮಾಡಲಿದ್ದೇವೆ. ಯೆರೆಮ್ಯನ ಪ್ರವಾದನಾ ಗ್ರಂಥ 1ನೇ ಅಧ್ಯಾಯ ಅದರ 4ನೇ ವಾಕ್ಯ ಪ್ರಾರಂಭವಾಗುವಂಥದ್ದು, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನೋಡಿ, ಯೆರೆಮ್ಯನ ಕರೆಯುವಿಕೆಯ ಒಂದು ಪ್ರತ್ಯೇಕತೆ ಎಂದರೆ ಯೆರೆಮ್ಯನ ಕರೆಯುವಿಕೆಯಲ್ಲಿ ಅಥವಾ ಯೆರೆಮ್ಯನ ಕರೆಯುವಿಕೆಯ ಆರಂಭದಲ್ಲಿ ಯೆಹೋವನು ಯೆರೆಮ್ಯನಿಗೆ ದೇವರ ವಾಕ್ಯವನ್ನ ದಯಪಾಲಿಸುವಂತವನಾಗಿದ್ದಾನೆ. ಆ ವಾಕ್ಯವೇನಾಗಿದೆ? ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೇನು, ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದನು, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ನೋಡಿ, ಯೆರೆಮ್ಯನು ಯಾರಾಗಿದ್ದಾನೆ ಎಂಬುದಾಗಿ ನಾವು ಕುಲಂಕುಷವಾಗಿ ಕಲಿಯುವಂತಹ ಸಂದರ್ಭದಲ್ಲಿ ಅದರ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಬೆನ್ಯಾಮಿನ್ ಸೀಮೆಗೆ ಸೇರಿದ ಅನಾತೋತೂರಿನ ಯಾಜಕ ವರ್ಗದವನು ಇಲ್ಕಿಯನ ಮಗನು ಆದ ಯೆರೆಮ್ಯನು ಎಂಬುದಾಗಿ. ಯೆರೆಮ್ಯನು ಒಬ್ಬ ಯಾಜಕ ಕುಟುಂಬಕ್ಕೆ ಸೇರಿದವನಾಗಿದ್ದನು. ಆದರೆ ದೇವರು ಯೆರೆಮ್ಯನನ್ನು ಯಾಜಕತ್ವ ಸೇವೆಯಿಂದ ಪ್ರವಾದನ ಸೇವೆಗೆ ಕರೆಯುವಂಥದ್ದಾಗಿ ನಾವು ನೋಡುತ್ತೇವೆ. ನಾವು ವಿಮೋಚನಕಾಂಡ ಪುಸ್ತಕವನ್ನು ಕಲಿಯುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಲೇವಿ ಗೋತ್ರಕ್ಕೆ ಸೇರಿದವನಾಗಿದ್ದ ಆರೋನನನ್ನು, ಅವನ ಕುಟುಂಬ ವರ್ಗದವರನ್ನು ಯಾಜಕತ್ವ ಸೇವೆಗೋಸ್ಕರವಾಗಿ ಪ್ರತ್ಯೇಕಿಸುವಂಥದ್ದನ್ನು ನಾವು ನೋಡುತ್ತೇವೆ. ಈ ಯಾಜಕತ್ವ ಸೇವೆಯು ಆರೋನನಿಗೂ ಅವನ ಕುಟುಂಬಕ್ಕೂ ಮಾತ್ರ ಸೀಮಿತವಾದಂಥದ್ದು. ಇಂತಹ ಒಂದು ಕಾಲಘಟ್ಟದಲ್ಲಿ ಈ ಯೆರೆಮ್ಯನು ಯಾಜಕತ್ವ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗಲಾಗಿ ಅಥವಾ ಹೋಗುತ್ತಿರಬೇಕಾಗಿರಲಾಗಿ ಸರ್ವಶಕ್ತನಾದ ದೇವರು ಯೆರೆಮ್ಯನನ್ನ ಯಾಜಕತ್ವ ಸೇವೆಯಿಂದ ಪ್ರವಾದನ ಸೇವೆಗೆ ಕರೆಯುವಂಥದ್ದಾಗಿ ನೋಡುತ್ತೇವೆ. ಅದರ 5ನೇ ವಾಕ್ಯದಲ್ಲಿ ನಾವು ನೋಡಿದಂಥದ್ದು, ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ತಿಳಿದಿದ್ದೇನು, ನೀನು ಉದರದಿಂದ ಬರುವುದಕ್ಕೆ ಮೊದಲೇ ಪ್ರತಿಷ್ಠಿಸಿದೇನು, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಪ್ರಿಯ ದೇವಜನರೇ,
ಮೋಶೆಯ ಕರೆಯುವಿಕೆಯ ಸಂದರ್ಭದಲ್ಲಿ ಮೋಶೆ ದೇವರ ಕರೆಯುವಿಕೆಯನ್ನ ವಿಸಮ್ಮತಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಅನೇಕ ಸಬೂಬುಗಳನ್ನ, ಅನೇಕ ಕಾರಣಗಳನ್ನ ಮೋಶೆ ಕೊಡುವಂಥದ್ದಾಗಿ ನಾವು ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯ 4ನೇ ಅಧ್ಯಾಯವನ್ನು ಕಲಿಯುವಂತಹ ಸಂದರ್ಭದಲ್ಲಿ ನಾವು ಬಲ್ಲವರಾಗಿದ್ದೇವೆ. ಸೊ ಅದೇ ರೀತಿಯ ಒಂದು ಅನುಭವ ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ಅಥವಾ ಯೆರೆಮೀಯನು ಸಹ ಹೇಳುವಂಥದ್ದಾಗಿ ನಾವು ನೋಡುತ್ತೇವೆ. 6ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಯೆರೆಮೀಯನು ಹೇಳುವಂಥದ್ದು, ಯೆಹೋವನೇ, ನಾನು ಮಾತು ಬಲ್ಲವನಲ್ಲ. ಮೋಶೆಯು ಇದಕ್ಕೆ ಸಮಾನವಾಗಿರುವ ಪದಗಳನ್ನು ಹೇಳುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿ ಮೋಶೆ ಹೇಳುವಂಥದ್ದು, ನಾನು ಸ್ಫುಟವಾಗಿ ಮಾತನಾಡುವುದಕ್ಕೆ ಆಗೋದಿಲ್ಲ, ನನ್ನ ನಾಲಿಗೆ ಮಂದವಾಗಿದೆ, ನಾನು ತೊದಲು ಮಾತಿನವನು, ಇತ್ಯಾದಿ ಇತ್ಯಾದಿ ಕಾರಣಗಳನ್ನು ಕೊಡುವಂಥದ್ದಾಗಿ ನೋಡುತ್ತೇವೆ. ಸೊ ಇಲ್ಲಿ ಪ್ರವಾದಿಯಾದ ಯೆರೆಮೀಯನು ಹೇಳುವಂಥದ್ದು, ನಾನು ಮಾತು ಬಲ್ಲವನಲ್ಲ, ನಾನು ಬಾಲಕನಾಗಿದ್ದೇನೆ. ದೇವರು ಮೋಶೆಯನ್ನ ಕರೆಯುವಂತಹ ಸಂದರ್ಭದಲ್ಲಿ ಮೋಶೆಗೆ ಸುಮಾರು 80 ವರ್ಷ ಪ್ರಾಯ. ಆದರೆ ದೇವರು ಯೆರೆಮೀಯನನ್ನ ಕರೆಯುವಂತಹ ಸಂದರ್ಭದಲ್ಲಿ ಸರಿಸುಮಾರು 16-17 ವರ್ಷ ಪ್ರಾಯ. ಇಲ್ಲಿ ಯೆರೆಮೀಯನು ಹೇಳುವಂಥದ್ದು, ನಾನು ಬಾಲಕನು. ಆಗ ಯೆಹೋವನು ಯೆರೆಮೀಯನಿಗೆ ಹೇಳುವಂಥದ್ದು, ನನಗೆ ಬಾಲಕನನ್ನ ಬೇಡ, ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುವಿ, ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿಯುವಿ, ಅವರಿಗೆ ಅಂಜಬೇಡ, ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇಲ್ಲಿ ಸರ್ವಶಕ್ತನಾದ ದೇವರು ಯೆರೆಮೀಯನ ಮೂಲಕವಾಗಿ, ಯಾಜಕನಾಗಿದ್ದ ಯೆರೆಮೀಯನ ಮೂಲಕವಾಗಿ ಅಥವಾ ಯಾಜಕ ಸೇವೆಯನ್ನ ತನ್ನ ತಂದೆಯ ತರುವಾಯ ನಿರ್ವಹಿಸಬೇಕಾಗಿದ್ದಂತಹ ಯೆರೆಮೀಯನನ್ನ ಪ್ರವಾದಿಯನ್ನಾಗಿ ಕೇವಲ ಇಸ್ರಾಯೇಲರಿಗೆ ಮಾತ್ರವಲ್ಲ, ಇಡೀ ಜನಾಂಗಗಳಿಗೆ, ಇಡೀ ಭೂಲೋಕದ ಪ್ರತಿಯೊಂದು ಜನಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿ ಅಲ್ಲಿ ಹೇಳುವಂಥದ್ದು, ನಾನು ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುವಿ. ನಾವು ಅಬ್ರಹಾಮನ ಕುರಿತಾಗಿ ನಾವು ಕಲಿಯುವಂತಹ ಸಂದರ್ಭದಲ್ಲಿ ದೇವರು ಅಬ್ರಹಾಮನಿಗೆ ಹೇಳುವಂಥದ್ದು, ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು. ಪ್ರಿಯರೇ, ನಾವೆಲ್ಲರೂ ಪ್ರಯಾಣ ಮಾಡುವಂಥವರೇ. ಸೊ ನಮ್ಮ ಪ್ರಯಾಣದ ಆರಂಭದಲ್ಲಿಯೇ ನಾವು ತಲುಪಬೇಕಾದ ಸ್ಥಳದ ಒಂದು ನಿರ್ದಿಷ್ಟವಾದಂತಹ ಒಂದು ಕಾರ್ಯ ನಮ್ಮ ಮನಸ್ಸಿನಲ್ಲಿರ್ತದೆ. ಯಾವ ವ್ಯಕ್ತಿಯು ನಿರ್ದಿಷ್ಟವಾದ ಗುರಿಯನ್ನ ಇಟ್ಟುಕೊಳ್ಳದೆ ತನ್ನ ಪ್ರಯಾಣವನ್ನು ಆರಂಭಿಸೋದಿಲ್ಲ. ಆದರೆ ಇಲ್ಲಿ ದೇವರು ಹೇಳುವಂಥದ್ದು, ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಅಂದ್ರೆ ಅಬ್ರಹಾಮನಿಗೆ ಒಂದು ವ್ಯಕ್ತವಾದಂತಹ ಅಥವಾ ತಾನು ತಲುಪಬೇಕಾಗಿರುವ ಸ್ಥಳದ ಕುರಿತಾಗಿ ಒಂದು ವ್ಯಕ್ತವಾದಂತಹ ಧಾರಣೆ ಇದ್ದಿಲ್ಲ. ಆದರೆ ಅಬ್ರಹಾಮನಿಗೆ ಇದ್ದಂಥದ್ದು ಒಂದೇ, ದೇವರ ಕರೆಯುವಿಕೆ. ದೇವರ ಕರೆಯುವಿಕೆಗೆ ಅನುಗುಣವಾಗಿ ಅಬ್ರಹಾಮನು ಹೊರಟು ಹೋದನು ಎಂಬುದಾಗಿ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಸೊ ಇಲ್ಲಿ ಪ್ರವಾದಿಯಾದ ಯೆರೆಮೀಯನಿಗೆ ಯೆಹೋವನು ಹೇಳುವಂಥದ್ದು, ನಾನು ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ. ಇಲ್ಲೂ ಸಹ ಯೆರೆಮೀಯನಿಗೆ ವ್ಯಕ್ತವಾಗಿ ಯಾರ ಬಳಿಗೆ ತನ್ನ ಪ್ರವಾದನ ಸೇವೆಯನ್ನು ಅಥವಾ ದೇವರು ಕೊಡುವಂತಹ ಪ್ರವಾದನ ಮಾತುಗಳನ್ನು ಹೇಳಬೇಕು ಎಂಬ ನಿರ್ದಿಷ್ಟವಾದ ಗುರಿ ಇಲ್ಲದೆ ಇರುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಇಲ್ಲಿ ಯೆಹೋವನು ಹೇಳುವಂಥದ್ದು, ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುವಿ. ನೋಡಿ, ಪ್ರವಾದಿಯಾದಂತಹ ಅಥವಾ ಯೆರೆಮೀಯನ ಸೇವೆಯ ಪ್ರತ್ಯೇಕತೆ 10ನೇ ವಾಕ್ಯದಲ್ಲಿ ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು,
ನೆಡುವುದು. ಈ ಕಾರ್ಯಗಳಿಗೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ. ನೋಡಿ, ದೇವರು ಅಬ್ರಹಾಮನನ್ನ ಕರೆಯುವಂತಹ ಸಂದರ್ಭದಲ್ಲಿ ಅಬ್ರಹಾಮನಿಗೆ ದೇವರು ಹೇಳುವಂಥದ್ದು, ನಿನ್ನನ್ನು ನಾನು ಆಶೀರ್ವಾದವಾಗಿ ಮಾರ್ಪಡಿಸ್ತೇನೆ. ನೀನು ಆಶೀರ್ವಾದ ನಿಧಿಯಾಗ್ತೀಯ. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗ್ತದೆ. ದೇವರು ಮೋಶೆಯನ್ನ ಕರೆಯುವಂತಹ ಸಂದರ್ಭದಲ್ಲಿ ಹೇಳಿದಂಥದ್ದು, ನೀವು ಈ ಬೆಟ್ಟದಲ್ಲಿ ಬಂದು ನನ್ನನ್ನು ಆರಾಧಿಸುತ್ತೀರಾ. ನೋಡಿ, ಅವರ ಕರೆಯುವಿಕೆಯಲ್ಲಿ ಒಂದು ನಿರ್ದಿಷ್ಟತೆಯನ್ನ ದೇವರು ಕೊಡುವಂತದಾಗಿ ನೋಡ್ತೇವೆ. ಆದರೆ ಯೆರೆಮ್ಯನ ಕರೆಯುವಿಕೆಯಲ್ಲಿ ಇಲ್ಲಿ ಯೆರೆಮ್ಯನಿಗೆ ದೇವರು ಕೊಟ್ಟಿರುವಂತಹ ದೌತ್ಯ ಕಿತ್ತು ಹಾಕುವುದು, ಕೆಡವುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು. ಈ ಕಾರ್ಯಗಳಿಗೋಸ್ಕರ ಜನಾಂಗಗಳ ಮೇಲೆ ರಾಜ್ಯಗಳ ಮೇಲೆ ಈ ದಿನ ನಿನ್ನನ್ನು ನೇಮಿಸಿದ್ದೇನೆ. ಪ್ರೀತಿಯ ದೇವಜನರೇ, ದೇವರ ಕರೆಯುವಿಕೆಯನ್ನ ಯೆರೆಮ್ಯನು ಆರಂಭದಲ್ಲಿ ವಿಸಮ್ಮತಿಸುವನಾಗಿ ಕಂಡಾಗ್ಯೂ ಅಲ್ಲಿ ಯೆಹೋವನು ಯೆರೆಮ್ಯನ ಬಾಯಲ್ಲಿ ತನ್ನ ದೌತ್ಯದ ಮಾತುಗಳನ್ನ ಇಡುವಂತದಾಗಿ ನಾವು ನೋಡುತ್ತೇವೆ. ಅದರ 18ನೇ ವಾಕ್ಯದ 18-19 ವಾಕ್ಯದ ಕಡೆಗೆ ನಾವು ಗಮನ ಹರಿಸುವಾಗ ಅಲ್ಲಿ ನಾವು ನೋಡುವಂಥದ್ದು, ಇಗೋ ನಾನು ಇವತ್ತು ನಿನ್ನನ್ನು ಯೆಹೂದದ ಅರಸರು, ಅಧಿಪತಿಗಳು, ಯಾಜಕರು, ಸಾಧಾರಣ ಜನರು, ಅಂತೂ ದೇಶದವರೆಲ್ಲರೂ ಎದುರಿಸತಕ್ಕ ಕೋಟೆ ಕೊತ್ತಲದ ಪಟ್ಟಣವನ್ನಾಗಿಯೂ, ತಾಮ್ರದ ಕಬ್ಬಿಣದ ಕಂಬವನ್ನಾಗಿಯೂ, ತಾಮ್ರದ ಪೌಳಿಗೋಡೆಯನ್ನಾಗಿಯೂ ಸ್ಥಾಪಿಸಿದ್ದೇನೆ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ನೋಡಿ, ಯಾಜಕನಾಗಬೇಕಾಗಿದ್ದ ಯೆರೆಮ್ಯನನ್ನ ದೇವರು ಪ್ರವಾದಿಯನ್ನಾಗಿ ನೇಮಿಸಿ, ಈ ಪ್ರವಾದಿಯಾದಂತಹ ಯೆರೆಮ್ಯನನ್ನ ಯೆಹೂದ್ಯದ ಅರಸರು, ಅಧಿಪತಿಗಳು, ಯಾಜಕರು, ಸಾಧಾರಣ ಜನರು, ಅಂತೂ ದೇಶದವರೆಲ್ಲರೂ ಎದುರಿಸತಕ್ಕ ಕೋಟೆ ಕೊತ್ತಲದ ಪಟ್ಟಣವನ್ನಾಗಿ, ಕಬ್ಬಿಣದ ಕಂಬವನ್ನಾಗಿ, ತಾಮ್ರದ ಪೌಳಿಗೋಡೆಯನ್ನಾಗಿ ಸ್ಥಾಪಿಸಿದ್ದಾನೆ. ಯಾಕೆ? ಯಾಜಕರಿಗೆ ಕೊಟ್ಟಂತಹ ಸೇವೆ ಎನ್ನುವಂಥದ್ದು ವಿಮೋಚನಾ ಕಾಂಡದಲ್ಲಿ ಜನರನ್ನು ದೈವಿಕತೆಯ ಮಾರ್ಗದಲ್ಲಿ ನಡೆಸುವಂಥದ್ದು. ಆದರೆ ನಾವು ದೇವರ ವಾಕ್ಯವನ್ನ ಕಲಿಯುವಂತಹ ಸಂದರ್ಭದಲ್ಲಿ ಜನರನ್ನ ದೈವಿಕತೆಯ ಮಾರ್ಗದಲ್ಲಿ ನಡೆಸಬೇಕಾಗಿದ್ದ ಯಾಜಕರು ಭ್ರಷ್ಟರಾಗಿ ಮಾರ್ಪಡುವಂಥದ್ದನ್ನು ನಾವು ನೋಡುತ್ತೇವೆ. ಅವರು ದೈವಿಕತೆಯನ್ನ ಬದಿಗೊತ್ತಿ ಲೌಕಿಕತೆಯ ಕಡೆಗೆ ತಿರುಗಿಕೊಳ್ಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇಂತಹ ಒಂದು ಸಂದರ್ಭದಲ್ಲಿ ಯೆಹೋವನು ಯಾಜಕ ವರ್ಗಕ್ಕೆ ಸೇರಿದ ಯೆರೆಮ್ಯನನ್ನ ಯಾಜಕ ಸೇವೆಗೆ ಬದಲಾಗಿ ತನ್ನ ಪ್ರವಾದಿಯನ್ನಾಗಿ ನೇಮಿಸಿ, ಯಾವ ಯಾಜಕರು, ಯಾವ ಯೆಹೂದದ ಅರಸರುಗಳು, ಯಾವ ಅಧಿಪತಿಗಳು, ಯಾವ ಸಾಧಾರಣ ಜನರು ಯೆಹೋವನಿಗೆ ವಿರುದ್ಧವಾಗಿ ನಿಂತಿದ್ದಾರೋ ಅವರಿಗೆ ವಿರುದ್ಧವಾಗಿ ತನ್ನ ಪ್ರತಿನಿಧಿಯನ್ನಾಗಿ ಸ್ಥಾಪಿಸುವಂಥದ್ದಾಗಿ ಅಥವಾ ನೇಮಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಯೆರೆಮ್ಯನ ಕರೆಯುವಿಕೆಯಲ್ಲಿ ಯೆಹೋವನು ಯೆರೆಮ್ಯನಿಗೆ ಹೇಳಿದ್ದು, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ. ಪ್ರಿಯರೇ, ದೈವಿಕತೆಗೆ ಅನುಗುಣವಾಗಿ
ನಾವು ದೇವರ ಸೇವೆಯಲ್ಲಿ ನಮ್ಮನ್ನು ನಾವೇ ಸಮರ್ಪಿಸುವಂತವರಾಗಿದ್ರೆ ನಮ್ಮ ಜೀವಿತದಲ್ಲಿ ಪ್ರತಿಕೂಲಗಳು ಬರುವಂಥದ್ದು 100% ಸತ್ಯ. ಬರುವಂತಹ ಪ್ರತಿಕೂಲ ಅನ್ನುವಂಥದ್ದು ಅಕ್ರೈಸ್ತರ ಮೂಲಕವಾಗಿ ಅಲ್ಲ, ಬದಲಿಗೆ ನಮ್ಮ ಕ್ರೈಸ್ತರ ಮೂಲಕವಾಗಿ ಅನ್ನುವಂಥದ್ದು ನಗ್ನ ಸತ್ಯವಾಗಿದೆ. ನೋಡಿ, ದೇವರು ಯೆರೆಮೀಯನನ್ನ ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದಾಗ್ಯೂ ಪ್ರಪ್ರಥಮವಾಗಿ ದೇವರು ಯೆಹೋವನು ಹೇಳುವಂಥದ್ದು, ಯಹೂದದ ಜನರು, ಯಾಜಕರು, ಅವರು ನಿನಗೆ ವಿರುದ್ಧವಾಗಿ ಯುದ್ಧವನ್ನ ಮಾಡ್ತಾರೆ. ಕಾರಣ ಯೆರೆಮೀಯನ ಮೂಲಕವಾಗಿ ಬರಲಿರುವಂತಹ ದೈವಿಕ ಸಂದೇಶ ಅಂದಿನ ಯಹೂದ ಅರಸರುಗಳಿಗೆ, ಅಲ್ಲಿದ್ದಂತಹ ಅಧಿಪತಿಗಳಿಗೆ, ಅಲ್ಲಿದ್ದಂತಹ ಯಾಜಕರಿಗೆ, ಅಲ್ಲಿ ವಾಸಿಸುತ್ತಿದ್ದಂತಹ ಜನರಿಗೆ ಅವರ ಕಿವಿಗೆ ಇರಿಸು ಮುರುಸನ್ನ ಉಂಟು ಮಾಡುವಂಥದ್ದಾಗಿತ್ತು. ಪ್ರೀತಿಯ ದೇವಜನರೇ, ದೇವರ ಕರೆಯುವಿಕೆ ನಮ್ಮ ಮೇಲೆ ಇರುವಂಥದ್ದಾಗಿದ್ರೆ ನಾವುಗಳು ದೇವರ ಕರೆಯುವಿಕೆಗೆ ಅನುಸಾರವಾಗಿ ದೇವರ ಸೇವೆಯಲ್ಲಿ ನಮ್ಮನ್ನು ನಾವೇ ತೊಡಗಿಸಿಕೊಳ್ಳುವಂಥವರಾಗಿರಬೇಕು. ನೋಡಿ, ಮುಂದುವರಿಸಿ ನಾವು ನೋಡುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಯೆರೆಮೀಯನ ಪ್ರವಾದನ ಗ್ರಂಥ 18ನೇ ಅಧ್ಯಾಯದಲ್ಲಿ ದೇವರು ಯೆರೆಮೀಯನಿಗೆ ಸಂದೇಶವನ್ನ ಕೊಡುವಂಥದ್ದಾಗಿ ನಾವು ನೋಡುತ್ತೇವೆ. ಆದರೆ ಸಮಯದ ಅಭಾವದಿಂದ ನಾನು ಆ ಒಂದು ಭಾಗಕ್ಕೆ ನಾನು ಹೋಗುವುದಕ್ಕೆ ಬಯಸೋದಿಲ್ಲ. ಅಲ್ಲಿ ಯೆಹೋವನು ಯೆರೆಮೀಯನನ್ನ ಕುಂಬಾರನ ಮನೆಗೆ ಕಳುಹಿಸುವಂಥದ್ದಾಗಿ ನೋಡುತ್ತೇವೆ. ಕುಂಬಾರನ ಮನೆಗೆ ಹೋದಂತಹ ಯೆರೆಮೀಯ ಕಂಡಂಥದ್ದು, ಕುಂಬಾರನು ತನ್ನ ಕೆಲಸದಲ್ಲಿ ನಿರತನಾಗಿದ್ದನು. ಎರಡನೇದಾಗಿ ಅವನ ಚಕ್ರದ ಮೇಲೆ ಕೆಲಸವನ್ನ ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಒಂದು ಪಾತ್ರೆಯನ್ನು ಮಾಡುತ್ತಿರಲಾಗಿ ಅದು ಕೆಟ್ಟು ಹೋಗಲು ಅವನು ಅದನ್ನು ಬಿಸಾಕದೆ ಹೊಸ ಪಾತ್ರೆಯನ್ನಾಗಿ ಮಾರ್ಪಡಿಸ್ತ. ನೋಡಿ, ಇಲ್ಲಿ 2-3 ಸಂದೇಶವನ್ನು ಹೇಳೋದಕ್ಕೆ ಬಯಸುವಂತವನಾಗಿದ್ದೇನೆ. ಕುಂಬಾರನು, ಯೆರೆಮೀಯನು ಕುಂಬಾರನ ಮನೆಗೆ ಹೋದಾಗ ಅಲ್ಲಿ ಕುಂಬಾರನ ಏನ್ ಮಾಡ್ತಾ ಇದ್ದ? ಕೆಲಸವನ್ನ ಮಾಡ್ತಾ ಇದ್ದ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರನ್ನ ಜೇಡಿ ಮಣ್ಣಿಗೆ, ಕುಂಬಾರನನ್ನ ದೇವರಿಗೆ ಹೋಲಿಕೆ ಮಾಡಿರುವಂಥದ್ದಾಗಿ ನಾವು ನೋಡುತ್ತೇವೆ. ಅದು ಮಾತ್ರವಲ್ಲ, ನಾವು ಕೀರ್ತನೆಗಳಲ್ಲಿ ಕುರಿಗಳನ್ನ ದೇವ ಜನರಿಗೆ, ಕುರುಬನನ್ನ ಯೆಹೋವನಿಗೆ ಹೋಲಿಕೆ ಮಾಡಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ನಾವು ನೋಡುವಂಥದ್ದು, ಯೆರೆಮೀಯನು ಕುಂಬಾರನ ಮನೆಗೆ ಹೋದಾಗ ಕುಂಬಾರನು ತನ್ನ ಕೆಲಸದಲ್ಲಿ ನಿರತನಾಗಿದ್ದನು. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ನಮ್ಮ ದೇವರು ಈಗಲೂ ತನ್ನ ಕೆಲಸದಲ್ಲಿ ನಿರತನಾಗಿದ್ದಾನೆ ಎಂಬ ಸಂದೇಶವನ್ನ ಈ ಮೂಲಕವಾಗಿ ನಿಮಗೆ ತಿಳಿಯಪಡಿಸ್ತೇನೆ. ಅದು ಮಾತ್ರವಲ್ಲ, ಕುಂಬಾರನು ತನ್ನ ಕೆಲಸದಲ್ಲಿ ನಿರತನಾಗಿರುವಾಗ ಕುಂಬಾರನ ಕೈಯಲ್ಲಿ ಏನಿತ್ತು? ಜೇಡಿ ಮಣ್ಣಿತ್ತು. ನಾವೆಲ್ಲರೂ ದೇವರ ಕೈಯಲ್ಲಿ ಇರುವಂತವರು. ಇಂದು ನಮ್ಮ ಜೀವಿತವನ್ನು ನೋಡಿದ್ರೆ, ನಮ್ಮ ಒಡನಾಟವನ್ನು ನೋಡಿದ್ರೆ, ನಾವು ದೇವರ ಕೈಯಲ್ಲಿ ಇದ್ದೇವೋ ಇಲ್ಲವೋ ಎಂಬುವಂಥದ್ದು ಸಂಶಯ. ಇಂದು ಅನೇಕರ ಪ್ರಾರ್ಥನೆಗಳನ್ನು ನೋಡಿದ್ರೆ, ಅನೇಕರ ಧಾರ್ಮಿಕತೆಯನ್ನು ನೋಡಿದ್ರೆ ಇವತ್ತು ರಿವರ್ಸ್ ಆಗಿ ಹೋಗ್ಬಿಟ್ಟಿದೆ. ಇವತ್ತು ದೇವರು ನಮ್ಮ ಕೈಯಲ್ಲಿ ಇದ್ದಾನೆ. ಇವತ್ತು ನಾವು ದೇವರನ್ನ ನಮ್ಮಿಷ್ಟದ ಪ್ರಕಾರವಾಗಿ ನಾವೇನ್ ಮಾಡ್ತಾ ಇದ್ದೇವೆ? ರೂಪಿಸುವಂತವರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ಒಂದು ಎಚ್ಚರಿಕೆ ಸಂದೇಶವನ್ನು ನಿಮಗೆ ಕೊಡೋದಕ್ಕೆ ಬಯಸ್ತೇನೆ. ವಿ ಆರ್ ದ ಕ್ಲೇ. ನಾವು ಕೇವಲ ಜೇಡಿ ಮಣ್ಣು, ಯೆಹೋವನು ಕುಂಬಾರನು. ನೋಡಿ,
ಇಸ್ರಾಯೇಲ್ ಮಕ್ಕಳ ಚರಿತ್ರೆಯನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಈ ಯೆರೆಮೀಯನ ಪ್ರವಾದನ ಗ್ರಂಥದ ಮೂಲ ಉದ್ದೇಶ ದೇವರು ಯಹೂದ್ಯರನ್ನ 70 ವರ್ಷ ಗಡಿಪಾರು ಮಾಡುವಂತಹ ಒಂದು ಸಂದರ್ಭ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇಸ್ರಾಯೇಲಿಯರು ಯೆಹೋವನ ಧರ್ಮಶಾಸ್ತ್ರವನ್ನ ಮೀರಿ ಹೋದ್ರು. ಸೊ ಈ ಒಂದು ಸಾಮ್ಯದ ಮೂಲಕವಾಗಿ ದೇವರು ಹೇಳುವಂಥದ್ದು ಇದನ್ನೇ, ಇಸ್ರಾಯೇಲ್ ಮಕ್ಕಳೇ, ನಾನು ಸ್ಟಿಲ್ ಐ ಆಮ್ ವರ್ಕಿಂಗ್. ಸೊ ನೀವು ನನ್ನ ಕೈಯಲ್ಲಿದ್ರಿ, ನಾನು ನಿಮ್ಮನ್ನು ಒಂದು ಉತ್ತಮವಾದ ಪಾತ್ರೆಯನ್ನಾಗಿ ರೂಪಿಸುವುದಕ್ಕೆ ಬಯಸ್ತಾ ಇದ್ದೆ, ಬಟ್ ಅದು ನನ್ನ ಕೈಯಿಂದ ಕೆಟ್ಟೋಯ್ತು. ಕಾರಣ ಕುಂಬಾರನಲ್ಲ, ಬದಲಿಗೆ ಮಣ್ಣಿನ ಜವಾಬ್ದಾರಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಶಾರೀರಿಕವಾಗಿಯೋ ಆರ್ಥಿಕವಾಗಿಯೋ ಮಾನಸಿಕವಾಗಿಯೋ ಯಾವುದಾದರೂ ನ್ಯೂನತೆಗಳನ್ನು ಅನುಭವಿಸುವಂತವರಾಗಿದ್ರೆ ಇದು ದೇವರಲ್ಲ, ಕಾರಣ ನಿನ್ನ ಜೀವಿತ ಅನ್ನುವಂಥದ್ದನ್ನು ಈ ಮುಂಜಾನೆಯಲ್ಲಿ ನಾನು ಜ್ಞಾಪಕ ಮಾಡಿಕೊಳ್ಬೇಕು. ಇಲ್ಲಿ ನಾವು ನೋಡುವಂಥದ್ದು ಏನು? ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಕೆಟ್ಟು ಹೋಗಲು ಆ ಕುಂಬಾರನು ಆ ಜೇಡಿ ಮಣ್ಣನ್ನ ತೆಗೆದು ಬಿಸಾಕಲಿಲ್ಲ, ಬದಲಿಗೆ ಒಂದು ಹೊಸ ಪಾತ್ರೆಯನ್ನಾಗಿ ಮಾರ್ಪಡಿಸುವುದಕ್ಕೆ ಪ್ರಯತ್ನಿಸುವಂಥದ್ದು. ಗಾಡ್ ಸ್ಟಿಲ್ ವರ್ಕಿಂಗ್ ಇನ್ ಅಸ್. ಇಂದು ಸಹ ದೇವರು ನಮಗೋಸ್ಕರವಾಗಿ ಕಾರ್ಯನಿರತನಾಗಿದ್ದಾನೆ ಎಂಬುದಾಗಿ ಹೇಳುವುದಕ್ಕೆ ನಾನು ಬಯಸ್ತಾ ಇದ್ದೇನೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾನು ಮಾಡಬೇಕಾಗಿದೆ ಇಷ್ಟೇ. ಲೆಟ್ ಅಸ್ ಬೌ ಡೌನ್ ಬಿಫೋರ್ ಗಾಡ್. ಯಾವ ರೀತಿಯಲ್ಲಿ ಜೇಡಿ ಮಣ್ಣು ಕುಂಬಾರನ ಕೈಗೆ ತನ್ನನ್ನು ಒಪ್ಪಿಸಿಕೊಡುತ್ತದೋ ಅದೇ ರೀತಿಯಲ್ಲಿ ನೀನು ದೇವರ ಕೈಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುವುದಾದರೆ ಹಾಳಾಗಿರುವಂತಹ ನಮ್ಮ ಜೀವಿತವನ್ನ, ನಿಷ್ಫಲವಾಗಿರುವಂತಹ ನಮ್ಮ ಜೀವಿತವನ್ನ ದೇವರು ಫಲಭರಿತವಾದ ಜೀವಿತವಾಗಿ ಮಾರ್ಪಡಿಸುವುದಕ್ಕೆ ಸ್ಟಿಲ್ ಹಿ ಈಸ್ ವರ್ಕಿಂಗ್ ಆನ್. ಆತನು ಈಗಲೂ ತನ್ನ ಕಾರ್ಯದಲ್ಲಿ ನಿರತನಾಗಿದ್ದಾನೆ ಎಂಬುದಾಗಿ ಹೇಳುವುದಕ್ಕೆ ನಾನು ಬಯಸ್ತಾ ಇದ್ದೇನೆ ಪ್ರೀತಿಯ ದೇವಜನರೇ. ಆದರೆ ಒಂದು ತನಗೆ ಸರಿತೋಚಿದ ಹಾಗೆ, ಆದರೆ ನಾವು ಇವತ್ತು ನಮಗೆ ಸರಿತೋಚಿದ ರೀತಿಯಲ್ಲಿ ದೇವರು ನಮ್ಮನ್ನು ಮಾರ್ಪಡಿಸಬೇಕು ಎಂಬುದಾಗಿ ಬಯಸ್ತಾ ಇದ್ದೇವೆ. ಆದುದರಿಂದಲೇ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ನಾವು ದೇವರ ಕೈಯಲ್ಲಿ ಇಲ್ಲ. ಇವತ್ತು ಈ 21ನೇ ಶತಮಾನದ ಕ್ರೈಸ್ತರೇ, ವಿ ಆರ್ ನಾಟ್ ಇನ್ ಗಾಡ್ಸ್ ಹ್ಯಾಂಡ್. ವಿ ಟ್ರೈ. ನಾವು ದೇವರನ್ನು ನಮ್ಮ ಕೈಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಬಯಸ್ತಾ ಇದ್ದೇವೆ. ನಮಗೆ ನಮ್ಮಿಷ್ಟದ ಪ್ರಕಾರವಾದಂತಹ ಒಂದು ಜೀವಿತವನ್ನು ಬಯಸ್ತಾ ಇದ್ದೇವೆ. ಆದರೆ ಇಲ್ಲಿ ಯೆರೆಮೀಯನಿಗೆ ದೇವರು ಹೇಳುವಂಥದ್ದು, ಯೆರೆಮೀಯ ನೋಡಿದಂಥದ್ದು, ಕುಂಬಾರನು ತನಗೆ ಸರಿತೋಚಿದ ಹಾಗೆ ಮತ್ತೊಂದು ಪಾತ್ರೆಯನ್ನಾಗಿ ಮಾರ್ಪಡಿಸ್ತಾ. ಪ್ರಿಯರೇ, ನಮ್ಮ ಕರೆಯುವಿಕೆಯಲ್ಲಿ ದೇವರಿಗೆ ಕೆಲವು ಉದ್ದೇಶಗಳು ಇದ್ದಿರಬಹುದು. ಆದರೆ ನಮ್ಮದೇ ಆದಂತಹ ನ್ಯೂನತೆಗಳ ಫಲವಾಗಿ ಆ ಉದ್ದೇಶದಿಂದ ನಾವು ದೂರ ಹೋಗಿರುವಂತವರಾಗಿದ್ರೆ, ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ವಾಕ್ಯದ ಮೂಲಕವಾಗಿ ನಿಮಗೆ ಎಚ್ಚರಿಕೆ ಪಡಿಸುವಂಥದ್ದು, ನಿಮ್ಮನ್ನು ನೀವೇ ಕುಂಬಾರನ ಕೈಗೆ ಜೇಡಿ ಮಣ್ಣ ರೀತಿಯಲ್ಲಿ ಒಪ್ಪಿಸಿಕೊಡುವುದಾದರೆ ನಿನ್ನ ಜೀವಿತ ಕೆಟ್ಟು ಹೋದಂಥದ್ದಾಗಿದ್ದಾಗ್ಯೂ ದೇವರು ನಿನ್ನನ್ನು ತನಗೆ ಸರಿತೋಚಿದ ಮತ್ತೊಂದು ಪಾತ್ರೆಯಾಗಿ ಮಾರ್ಪಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದನ್ನು ನಾನು ಮರಿಬಾರದು. ನೋಡಿ, ಇಟ್ ವಾಸ್ ನಾಟ್ ಈಸಿ. ಯೆರೆಮೀಯನಿಗೆ ತನ್ನ ಸೇವೆ ಅತ್ಯಂತ ಸುಲಭಕರವಾಗಿರಲಿಲ್ಲ. ಯೆರೆಮೀಯ ಪತ್ರಿಕೆಯನ್ನು ನೀವು ಓದಿ ನೋಡಿ. ದೇವರಿಗೋಸ್ಕರವಾಗಿ, ದೇವರ ಶಬ್ದಕ್ಕೋಸ್ಕರವಾಗಿ ನಿಂತದರ ಫಲವಾಗಿ ಪಾಳು ಗುಂಡಿಯಲ್ಲಿ ಬೀಳಬೇಕಾದಂತಹ ಅನುಭವ ಯೆರೆಮೀಯನ ಜೀವಿತದಲ್ಲಿ ಬಂದಿತ್ತು. ಅದೇ ಸಂದರ್ಭದಲ್ಲಿ ಅದೇ ಯಹೂದ ಸಾಮ್ರಾಜ್ಯದಲ್ಲಿ ಅನನ್ಯನೆಂಬ ಸುಳ್ಳು ಪ್ರವಾದಿ ಇದ್ದ. ಆ ಸುಳ್ಳು ಪ್ರವಾದಿ ಏನ್ ಮಾಡ್ತಾ ಇದ್ದ? ಯೆರೆಮೀಯನಿಗೆ ವಿರೋಧವಾಗಿ ಮಾತನಾಡುವಂತಹ ವ್ಯಕ್ತಿಯಾಗಿದ್ದ. ಯೆಹೋವನು ಯೆರೆಮೀಯನ ಮೂಲಕವಾಗಿ ಹೇಳಿದ್ದು, ನನ್ನ ದಾಸನಾದ ನೆಬೂಕದ್ನೆಚ್ಚರನನ್ನು ಕರೆಸಿ ನಾನು ನಿಮ್ಮನ್ನು 70 ವರ್ಷ ಗಡಿಪಾರು ಮಾಡ್ತೇನೆ.
ನಿಮ್ಮ ಮೇಲೆ ನಾನು ನೊಗವನ್ನು ಹಾಕ್ತೇನೆ. ಯೆರೆಮೀಯನ ಪ್ರವಾದನ ಗ್ರಂಥ 27, 28, 29 ಅಧ್ಯಾಯವನ್ನು ಓದಿ ನೋಡಿ. ಅಲ್ಲಿ ಪ್ರವಾದಿಯಾದ ಅನನ್ಯ ಹೇಳ್ತಾ ಇದ್ದಾನೆ, ದೇವರೇನ್ ಮಾಡ್ತಾನೆ, ನಿಮ್ಮ ಮೇಲೆ ಹಾಕಿರುವಂತ ನೊಗವನ್ನ ಮುರಿದು ಬಿಸಾಕ್ಬಿಡ್ತಾನೆ. 2 ವರ್ಷದಲ್ಲಿ ದೇವರು ನಿಮ್ಮನ್ನ ಪುನಃಸ್ಥಾಪಿಸ್ತಾನೆ. ನನ್ನನ್ನು ಕೇಳುವ ಪ್ರೀತಿಯ ದೇವ ಜನರೇ, ಇಂತಹ ಸುಳ್ಳು ಬೋಧಕರ, ಸುಳ್ಳು ಪ್ರವಾದಿಗಳ ಮಾತಿಗೆ ಮರುಳಾಗಿ ನಿಮ್ಮ ಜೀವಿತವನ್ನು ನಷ್ಟಪಡಿಸ್ಕೊಳ್ಬೇಡ್ರಿ. ಇಲ್ಲಿ ಯೆರೆಮೀಯನಿಗೆ ದೇವರು ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾರೆ? ಕುಂಬಾರನ ಕೈಯಲ್ಲಿದ್ದಂತಹ ಜೇಡಿ ಮಣ್ಣು ಕೆಟ್ಟು ಹೋಗಲು, ನಾನು ಹೇಳ್ದಲ್ಲ, ಕೆಟ್ಟು ಹೋಗುವುದಕ್ಕೆ ಕಾರಣ ಕುಂಬಾರನಲ್ಲ, ಜೇಡಿ ಮಣ್ಣು. ಕುಂಬಾರ ಅದನ್ನು ಬಿಸಾಕಲಿಲ್ಲ, ಅದನ್ನು ತನಗೆ ಸರಿತೋಚಿದ ಮತ್ತೊಂದು ಪಾತ್ರೆಯಾಗಿ ಮಾರ್ಪಡಿಸ್ತ. ಈ ಮುಂಜಾನೆಯಲ್ಲಿ ನನ್ನ ಪ್ರೀತಿಯ ದೇವ ಜನರೇ, ಹೌದು, ದೇವರು ಉದ್ದೇಶಿಸುವ ರೀತಿಯಲ್ಲಿ ನಮ್ಮ ಜೀವಿತ ಇದುವರೆಗೂ ಸರಿಯಾಗಲಿಲ್ಲ. ವಿ ಆರ್ ಜಸ್ಟ್ ಆಕ್ಟಿಂಗ್ ಲೈಕ್ ವಿ ಆರ್ ಸಮಥಿಂಗ್ ಗ್ರೇಟ್. ಆದರೆ ಈ ಮುಂಜಾನೆಯಲ್ಲಿ ದೇವರಾತ್ಮನು ನಿಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು, ಅದರ ವಾಕ್ಯವನ್ನ ಓದುವಂತಹ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಅದರ 6ನೇ ವಾಕ್ಯದಲ್ಲಿ ಯೆರೆಮೀಯ 18:6, ಯೆಹೋವನು ಹೀಗೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಇಸ್ರಾಯೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ವಿ ಆರ್ ಇನ್ ಗಾಡ್ಸ್ ಹ್ಯಾಂಡ್. ನಾವು ದೇವರ ಕೈಯಲ್ಲಿದ್ದೀವಿ. ಸೊ ಹೀಗಿರಲಾಗಿ ನನ್ನ ಪ್ರೀತಿಯ ದೇವ ಜನರೇ, ನಮ್ಮದೇ ಆದಂತಹ ನ್ಯೂನತೆಯ ಫಲವಾಗಿ, ನಮ್ಮದೇ ಆದಂತಹ ಕೆಟ್ಟ ಚಟಗಳ ಫಲವಾಗಿ, ನಮ್ಮದೇ ಆದಂತಹ ಕೆಟ್ಟ ತೀರ್ಮಾನಗಳ ಫಲವಾಗಿ ನಾವು ಕೆಟ್ಟು ಹೋದವರಾಗಿದ್ದರೆ, ಸ್ಟಿಲ್ ವಿ ಆರ್ ಇನ್ ಗಾಡ್ಸ್ ಸ್ಟ್ಯಾಂಡ್. ಈಗಲೂ ನಾವು ದೇವರ ಕೈಯಲ್ಲಿದ್ದೇವೆ. ಸ್ಟಿಲ್ ಗಾಡ್ ಇಸ್ ಇನ್ ವರ್ಕಿಂಗ್. ಈಗಲೂ ದೇವರು ನಮಗಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಜಸ್ಟ್ ವಿ ಹ್ಯಾವ್ ಟು ಸಬ್ಮಿಟ್. ನಾವು ಮಾಡಬೇಕಾಗಿರುವಂಥದ್ದು, ನಾವು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ಸಮರ್ಪಿಸುವಂಥದ್ದು. ಈ 2026 ಜನವರಿ ತಿಂಗಳಿನ ಕೊನೆ ಭಾನುವಾರ ನಾವು ಸೇರಿ ಬಂದಿರುವಾಗ, ಪ್ರಿಯರೇ, ನಾನು ಹೋದುವಾರ ಹೇಳಿದೆ, ಲೂಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಒಬ್ಬ ತೋಟಗಾರನು ತನ್ನ ದ್ರಾಕ್ಷಿ ತೋಟದಲ್ಲಿ ಅಂಜೂರದ ಮರವನ್ನು ನೆಟ್ಟ. ಯಜಮಾನನು 3 ವರ್ಷದಿಂದ ನೋಡ್ತಾ ಇದ್ದಾನೆ, ಫಲಕ್ಕೋಸ್ಕರವಾಗಿ ಫಲ ಸಿಗ್ತಾ ಇಲ್ಲ. ತನ್ನ ತೋಟಗಾರನಿಗೆ ಹೇಳ್ದ, ಕಡ್ದು ಬಿಸಾಕು. ತೋಟಗಾರ ಹೇಳ್ತಾ ಇದ್ದಾನೆ, ಯಜಮಾನರೇ 1 ವರ್ಷ ಬಿಡಿ, ನಾನು ಅಗೆತ ಮಾಡ್ತೇನೆ, ಗೊಬ್ಬರ ಹಾಕ್ತೇನೆ, ಫಲ ಬಿಟ್ರೆ ಬಿಡ್ಲಿ, ಇಲ್ಲ ಅಂದ್ರೆ ಮುಂದಿನ ವರ್ಷ ಕಡ್ದು ಬಿಸಾಕ್ಬಿಡೋಣ. ಕಳೆದ ವಾರ ಹೇಳಿದ ಅದೇ ಮಾತನ್ನು ಇವತ್ತು ಹೇಳ್ತೇನೆ ಪ್ರಿಯರೇ. ಈ ತಿಂಗಳಿನ ಪ್ರತಿ ಭಾನುವಾರ ಹೇಳಿದ ಮಾತನ್ನು ಇವತ್ತು ಹೇಳ್ತೇನೆ. 2026 ನಾವು ಕರ್ತನಿಗಾಗಿ ಫಲ ಕೊಟ್ಟದರ ಫಲವಾಗಿ ಕಂಡಿದ್ದೇವ, ಅಥವಾ ತೋಟಗಾರನ ವಿನಂತಿಯ ಮೇರೆಗೆ 2026ಗೆ ಕಾಲಿಟ್ಟಿದ್ದೇವ? ಈ ಮುಂಜಾನೆಯಲ್ಲಿ ದೇವರ ಸಂದೇಶ, ಇಸ್ರಾಯೇಲ್ ಮನೆತನದವರೇ, ನೀವು ಜೇಡಿ ಮಣ್ಣು, ನಾನು ಕುಂಬಾರನು. ಸೊ ನಮ್ಮ ಜೀವಿತದಲ್ಲಿ ನಾವು ಕೆಟ್ಟು ಹೋದವರಾಗಿದ್ರೆ, ಅಥವಾ ಕುಂಬಾರನ ಕೈಯಲ್ಲಿದ್ದಂಥ ಪಾತ್ರೆಯ ರೀತಿಯಲ್ಲಿ ನಾವು ಕೆಟ್ಟು ಹೋಗಿದ್ರೆ, ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಆ ಕರ್ತನು ನಮ್ಮನ್ನು ಬೇರೊಂದು ಪಾತ್ರೆಯಾಗಿ ಮಾರ್ಪಡಿಸುವುದಕ್ಕೆ ಸಿದ್ಧನಾಗಿರುವಾಗ, ಆ ಪಾತ್ರೆಯಾಗಿ ಮಾರ್ಪಡುವುದಕ್ಕೆ ನಮ್ಮನ್ನು ನಾವೇ ಒಪ್ಪಿಸಿಕೊಡುವಂಥವರಾಗಿರುವ ಪೌಲನ ಕುರಿತಾಗಿ ಮಾತನಾಡಬೇಕೆಂಬುದಾಗಿ ನಾನು ಬಯಸಿದ್ದೆ. ಆದರೆ ಸಮಯದ ಅಭಾವದಿಂದ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಪ್ರಿಯರೇ. ದೇವರ ಕರೆಯುವಿಕೆ, ದೇವರು ಅಬ್ರಹಾಮನನ್ನ ಕರೆದ್ರು, ದೇವರು ಮೋಶೆಯನ್ನ ಕರೆದ್ರು, ದೇವರು ಯೆರೆಮೀಯನನ್ನ ಕರೆದ್ರು. ದೇವರು ಅಬ್ರಹಾಮನನ್ನ ಕರೆದದ್ದು, ನಿನ್ನ ಮೂಲಕವಾಗಿ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗ್ತದೆ. ದೇವರು ಮೋಶೆಯನ್ನ ಕರೆದಂಥದ್ದು, ಐಗುಪ್ತದಲ್ಲಿ ದಾಸರಾಗಿರುವಂತಹ ನನ್ನ ಜನರನ್ನ ಬಿಡಿಸಿ
ಹಾಲು ಜೇನು ಹರಿಯುವ ದೇಶಕ್ಕೆ ಕರ್ಕೊಂಡು ಬರುವುದಕ್ಕೋಸ್ಕರವಾಗಿ ದೇವರು ಯೆರೆಮೀಯನನ್ನ ಕರೆದಂಥದ್ದು. ಕೆಟ್ಟು ಹೋಗಿರುವಂಥವರನ್ನ ಸರಿಯಾದ ದಾರಿಗೆ ತರುವುದಕ್ಕೋಸ್ಕರವಾಗಿ. ಸೊ ನಿನ್ನ ನನ್ನ ಕರೆಯುವಿಕೆ ಏನಾಗಿದೆ ಪ್ರಿಯರೇ? ಪೌಲನ ಕುರಿತಾಗಿ ಒಂದು ಮಾತನ್ನು ಮಾತ್ರ ಹೇಳೋದಕ್ಕೆ ಬಯಸ್ತೇನೆ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ ಅದರ 15ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಯು ದಮಸ್ಕದಲ್ಲಿದ್ದ ಅನನ್ಯನೆಂಬ ಪ್ರವಾದಿಗೆ ಹೇಳುವಂಥದ್ದು, ಅನನ್ಯನೆಂಬ ಶಿಷ್ಯನಿಗೆ ಹೇಳುವಂಥದ್ದು, ನೀನು ಹೋಗು, ನಾನು ಆ ಮನುಷ್ಯನನ್ನು ಅನ್ಯ ಜನರಿಗೂ ಅರಸರುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ನೋಡಿ, ದೇವರು ತಾರ್ಸದ ಸೌಲನನ್ನು ಕರೆಯುವಂತಹ ಸಂದರ್ಭದಲ್ಲಿ ಅವನು ಯೌವನ ಪ್ರಾಯಕ್ಕೆ ತಲುಪಿದಂತಹ ಸಂದರ್ಭ ಅದು. ಆದರೆ ತನ್ನ ಕರೆಯುವಿಕೆ ಕುರಿತಾಗಿ ಪೌಲ ಗಲಾತ್ಯ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು 1ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ, ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿದಂಥ ದೇವರು. ಪ್ರಿಯರೇ, ಪೌಲ ತಾರ್ಸದ ಸೌಲ ಯಹೂದ್ಯರ ಧರ್ಮಶಾಸ್ತ್ರವನ್ನು ಓದಿ ಧರ್ಮಶಾಸ್ತ್ರದ ಪ್ರಕಾರವಾಗಿ ಜೀವಿಸಿ ಕ್ರೈಸ್ತರನ್ನ ಹಿಂಸಿಸುವಂತಹ ವ್ಯಕ್ತಿಯಾಗಿದ್ದ. ಆದರೆ ದೇವರು ಅವನನ್ನು ಮತ್ತೊಂದು ಪಾತ್ರೆಯಾಗಿ ಮಾಡಿದ. ಮತ್ತೊಂದು ಪಾತ್ರೆಯಾಗಿ ಮಾಡಿದ. ಯಾವ ತಾರ್ಸದ ಸೌಲ ಯೇಸು ಕ್ರಿಸ್ತನ ಶಿಷ್ಯರನ್ನ ಪೀಡಿಪಿಸುವಂತ ವ್ಯಕ್ತಿಯಾಗಿದ್ನೋ, ಅದೇ ಪೌಲ ತದನಂತರವಾಗಿ ಕ್ರಿಸ್ತನಿಗಾಗಿ ಪೀಡನೆಯನ್ನ ಅನುಭವಿಸುವಂತ ವ್ಯಕ್ತಿಯಾಗಿ ಮಾರ್ಪಟ್ಟ. ನೋಡಿ, ದೇವರ ಒಂದು ಕ್ರಿಯೆಗಳನ್ನು ನೋಡಿ. ವಿ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಸೊ ಯಾವ ಪಾತ್ರೆಯಾಗಿ ದೇವರು ನನ್ನನ್ನು ಮಾರ್ಪಡಿಸಿದ್ದಾನೆ, ಸೊ ನನಗೆ ಗೊತ್ತಿಲ್ಲ. ಸೊ ನಿಮ್ಮಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂತಹ ನಿಮ್ಮನ್ನ ದೇವರು ಯಾವ ಪಾತ್ರೆಯಾಗಿ ಮಾರ್ಪಡಿಸಿದ್ದಾನೆ ಎಂಬುದಾಗಿ ಕೆಲವೊಮ್ಮೆ ನೀವು ನೆನೆಸ್ಕೊಂಡಿರಬಹುದು, ಅಥವಾ ಕೆಲವು ಸುಳ್ಳು ಬೋಧಕರ ಪ್ರವಾದಿಗಳ ಮಾತನ್ನು ಕೇಳಿ ನೀವು ನೆನೆಸ್ಕೊಂಡಿರ್ಬೋದು, ದೇವರು ನನ್ನನ್ನು ಕಾಣಿಕೆಯ ಕೊಡುವ ಪಾತ್ರೆಯಾಗಿ ಮಾರ್ಪಡಿಸಿದ್ದಾನೆ ಎಂಬುದಾಗಿ. ಇಲ್ಲ ಪ್ರಿಯರೇ, ದೇವರು ಸೌಲನನ್ನ ಬೇರೊಂದು ಪಾತ್ರೆಯಾಗಿ ಮಾರ್ಪಡಿಸಿದಂಥದ್ದು ಯಾತಕ್ಕೋಸ್ಕರವಾಗಿ? ಅನ್ಯ ಜನರಿಗೆ, ಅರಸರುಗಳಿಗೆ, ಇಸ್ರಾಯೇಲ್ಯರಿಗೆ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನ. ಅಲ್ಲಿಗೆ ಮಾತ್ರ ಅಲ್ಲ, ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆಯನ್ನು ಅನುಭವಿಸಬೇಕೆಂದು ನಾನು ಅವನಿಗೆ ತೋರಿಸಿಕೊಡ್ತೇನೆ. ದೇವರು ಒಂದು ಪಾತ್ರೆ ಮಾಡಿದ್ರು. ತಾರ್ಸದ ಸೌಲನನ್ನ ಮತ್ತೊಂದು ಪ್ರಯೋಜನ ಪಡುವಂತಹ ಪಾತ್ರೆಯಾಗಿ ದೇವರು ಮಾರ್ಪಡಿಸಿದ್ರು. ಪ್ರಿಯರೇ, ಈ ಮುಂಜಾನೆಯಲ್ಲಿ ಸೊ ನಮ್ಮನ್ನೇ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿಕೊಳ್ಳುವ ದೇವರು ಮತ್ತೊಂದು ಪಾತ್ರೆಯಾಗಿ ನಮ್ಮನ್ನು ಮಾರ್ಪಡಿಸುವುದಕ್ಕೆ ಆತನು ಸಿದ್ಧನಿರುವಾಗ, ಆತನು ಮಾಡುವಂತಹ ಪಾತ್ರೆಯಾಗಿ ನಮ್ಮನ್ನು ನಾವೇ ಒಪ್ಪಿಸಿಕೊಡುವ ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತವರಾಗಿದ್ದೇವೆ ಸ್ವಾಮಿ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಿಮ್ಮ ಇಷ್ಟದ ಪ್ರಕಾರ ಒಂದು ಪಾತ್ರೆಯನ್ನಾಗಿ ನಮ್ಮನ್ನು ಮಾರ್ಪಡಿಸು. ಯೇಸು ಕ್ರಿಸ್ತನ ಬುಧ ನಾಮದಲ್ಲಿ ಬೇಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವು ನೆಲೆಗೊಂಡಿರಲಿ. ಆಮೇಲೆ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.